ಅರ್ಜುನ್ ಇಬ್ರಾಹಿಂಪುರ್ ಮಾಲೀಕತ್ವದ ರೈತರಿಗಾಗಿ ನಿರ್ಮಿಸಿದ ಎಂಟರ್ಪ್ರೈಸಸ್ ಮತ್ತು ಟ್ರೇಡರ್ಸ್ ಉದ್ಘಾಟನೆ. ಉದ್ಯಮಿ ಅರ್ಜುನ್ ಇಬ್ರಾಹಿಂಪುರ್ ಮಾಲೀಕತ್ವದ ಶ್ರೀ ಗುರುಬಸವ ಎಂಟರ್ಪ್ರೈಸಸ್ ಮತ್ತು ಮಲ್ಲಿಕಾರ್ಜುನ್ ಟ್ರೇಡರ್ಸ್ ಯಶಸ್ವಿಯಾಗಲಿ ಎಂದು ಬನಹಟ್ಟಿಯ ಶ್ರೀ ಶರಣಬಸವ ಶಿವಾಚಾರ್ಯ ಸ್ವಾಮೀಜಿ ಹಿರೇಮಠ ಶುಭ ಹಾರೈಸಿದರು. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಮದಬಾವಿಯಲ್ಲಿ ಇಬ್ರಾಹಿಂಪುರ್ ಮಾಲೀಕತ್ವದ ಉದ್ಯಮಗಳನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಗ್ರಾಮೀಣ ಭಾಗದ ರೈತರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಅರ್ಜುನ್ ಇಬ್ರಾಹಿಂಪುರ್ ಪ್ರಾರಂಭಿಸಿದ ಈ ಎರಡು ಉದ್ಯಮಗಳಿಂದ ರೈತರಿಗೆ, ಕಾರ್ಮಿಕರಿಗೆ ಅನುಕೂಲವಾಗಲಿದೆ ಎಂದ ಅವರು, ಉದ್ಯಮಗಳ ಉದ್ಘಾಟನೆ ನೆಪದಲ್ಲಿ ಸರ್ವ ಸಮಾಜಗಳ ರೈತರಿಗೆ, ಮಾಜಿ ಸೈನಿಕರಿಗೆ, ಶಿಕ್ಷಕರಿಗೆ, ಉದ್ಯಮಿಗಳಿಗೆ, ಸಮಾಜ ಸೇವಕರಿಗೆ, ವೈದ್ಯರಿಗೆ, ನ್ಯಾಯವಾದಿಗಳಿಗೆ, ಬ್ಯಾಂಕ್ ಅಧಿಕಾರಿಗಳಿಗೆ ಮತ್ತು ಆದಿ ಬಣಜಿಗ ಸಮಾಜ ಸಂಘಟಕರಿಗೆ ಗೌರವಿಸಿರುವ ಕಾರ್ಯ ಅಭಿನಂದನಾರ್ಹ ಎಂದರು. ನಮ್ಮ ಇಬ್ರಾಹಿಂಪುರ್ ಅವರು ವಿಶೇಷವಾದಂತಹ ಕಾರ್ಯಕ್ರಮ ಮಾಡಿದ್ದಾರೆ. ಇಲ್ಲಿ ಎಲ್ಲ ವ್ಯವಸ್ಥೆ ಆಗಬೇಕು ಅಂತಕ್ಕಂಥ, ರೈತರಿಗೆ ಅನುಕೂಲ ಆಗಬೇಕು ಅಂತಕ್ಕ ಉದ್ದೇಶದಿಂದ ಎರಡು ವ್ಯಾಪಾರ ಮಳಿಗೆಗಳನ್ನು ಇವತ್ತು ಪ್ರಾರಂಭ ಮಾಡ್ತಾ ಇದ್ದಾರೆ. ಬರುವ ದಿನಗಳಲ್ಲಿ ಸಂಸ್ಥೆಗಳು ಹೆಚ್ಚಿನ ರೀತಿಯಲ್ಲಿ ಬೆಳವಣಿಗೆಯನ್ನು ಹೊಂದಲಿ ಅಂತಕ್ಕಂಥ ಮಾತನ್ನು ಕೂಡ ನಾವು ಕೂಡ ಈ ಸಂದರ್ಭ ಹೇಳ್ತಾ, ಯಾಕಂದರೆ ಯಾವುದೇ ಒಂದು ಕಾರ್ಯಕ್ರಮ ಮಾಡಿದರೆ ಅದು ಶುಭ ಮುಹೂರ್ತ ಪ್ರಕಾರ ಪ್ರಾರಂಭಗೊಂಡು ಯಶಸ್ವಿಯಾಗಬೇಕು ಅಂತ ಒಂದು ಉದ್ದೇಶ ಇರ್ತದೆ. ಆ ಉದ್ದೇಶದಿಂದ ಇಬ್ರಾಹಿಂಪುರ್ ಅವರು ಈ ಒಂದು ವ್ಯಾಪಾರ ಮಳಿಗೆ ಕೇಂದ್ರಗಳನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ವಿಶೇಷವಾಗಿ ಅನೇಕ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿದಂಥವ್ರು ಕೇವಲ ತಾವು ಅಷ್ಟೇ ಮಾಡೋದು, ಸ್ವಾಮೀಜಿಯನ್ನು ಅಷ್ಟೇ ಕರೆದು ಮಾಡಿಸೋದಂತ ಯಾರು ಅಷ್ಟೇ ಖರ್ಚು ಮಾಡೋದಲ್ಲ. ಈ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಲ್ಲಿಸಿದ ಪದವೀಧರರು, ಶಿಕ್ಷಕರು ಹೇಳಿದ ಅರ್ಧ ಹೇಳಿದರ ಪದವೀಧರರು, ಶಿಕ್ಷಕರು, ರೈತರು, ಇನ್ನೂ ಅನೇಕ ಕ್ಷೇತ್ರಗಳಲ್ಲಿ ಸೈನಿಕರು, ಹೀಗೆ ಸೇವೆ ಸಲ್ಲಿಸುವಂಥ ಎಲ್ಲರನ್ನೂ ಕರೆದು ಅವರಿಗೆ ಸನ್ಮಾನ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಹಳ ಮೆಚ್ಚುವಂಥದ್ದು. ಯಾಕೆ ಎಲ್ಲಿಯೂ ಆಗಂಗಿಲ್ಲ ಇಂಥ ಕಾರ್ಯಕ್ರಮ. ಅಂಥ ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ಇವತ್ತು ದಿವಸ ವ್ಯಾಪಾರ ಮಳಿಗೆ ಮುಖಾಂತರ ಉದ್ಘಾಟನೆ ಮಾಡ್ತಿರೋದು ಬಹಳ ಸಂತೋಷವಂತಿರುವಂಥದ್ದು. ಅಂತ ಈ ಮಳಿಗೆಗಳ ಉದ್ಘಾಟನೆಗೋಸ್ಕರ ಬಹಳ ಸಂತೋಷವಾಗಿರುವಂಥದ್ದು. ಬರೋದರಲ್ಲಿ ಈ ಮಳಿಗೆಗಳು ಎರಡೂ ಕೂಡ ಉತ್ತರೋತ್ತರ ಅಭಿವೃದ್ಧಿನ ಹೊಂದಿದೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸುತ್ತಾ, ಗುರುಬಸವ ಎಂಟರ್ಪ್ರೈಸಸ್ ಮತ್ತು ಮಲ್ಲಿಕಾರ್ಜುನ್ ಟ್ರೇಡರ್ಸ್ ಮಾಲೀಕ ಅರ್ಜುನ್ ಇಬ್ರಾಹಿಂಪುರ್ ಮಾತನಾಡಿ, ಗ್ರಾಮೀಣ ಭಾಗದ ರೈತರಿಂದ ಕೃಷಿ ಉತ್ಪನ್ನಗಳನ್ನ ವೈಜ್ಞಾನಿಕ ಬೆಲೆಯಲ್ಲಿ ಖರೀದಿಸಿ ಯೋಗ್ಯ ದರದಲ್ಲಿ ಗ್ರಾಹಕರಿಗೆ ಪೂರೈಕೆ ಮಾಡುವ ಉದ್ದೇಶ ನಮ್ಮದಾಗಿದ್ದು, ನಮ್ಮ ಈ ಉದ್ಯಮಕ್ಕೆ ಮದಬಾವಿ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಸಹಕಾರ ನೀಡಬೇಕು ಎಂದು ಮನವಿ ಮಾಡಿದರು. ಉದ್ಘಾಟನೆ ಸಮಾರಂಭಕ್ಕೆ ಎಲ್ಲ ಸ್ವಾಮೀಜಿಗಳು ಮತ್ತು ನಮ್ಮೂರಿನ ಗಣ್ಯರು, ನಮ್ಮ ಸಮಾಜದ ಗಣ್ಯರು, ವಕೀಲರು, ರೈತರು, ಮಾಜಿ ಸೈನಿಕರು ಹಾಗೂ ಎಲ್ಲರೂ ಬಂದು ನಮ್ಮ ಯಶಸ್ವಿ ಮಾಡಿ ಪೂಜೆ ಮಾಡಿ ಕೊಟ್ಟರು. ಮತ್ತು ಇದ್ರದ್ದು ಮುಂದೆ ನಮ್ಮದು ಒಂದು ಯೋಗ್ಯ ರೀತಿ ನಾ ಮಾರ್ಕೆಟಿಂಗ್ ಮಾಡ್ತೀನಿ. ಮತ್ತು ಇದ್ರ ಸದುಪಯೋಗ ಎಲ್ಲರೂ ಪಡ್ಕೋಬೇಕು. ನಾವು ರೈತರ ಕಡೆಯಿಂದ ಎಲ್ಲ ಕಾಳು ಖರೀದಿ ಮಾಡಿ, ನಾವು ಅದ್ರದ್ದು ಯಾವ ಡಾಳ ಆತಾವ ಡಾಳ ಮಾಡಿದ್ರಿ, ಯಾವ ಪ್ಯಾಕಿಂಗ್ ಆತಾವ ಪ್ಯಾಕಿಂಗ್ ಮಾಡಿದ್ರಿ, ಅದ್ರನ್ನ ಪ್ಯಾಕಿಂಗ್ ಮಾಡಿಕೊಂಡು ನಾವು ಮುಖಾಂತರ ರೈತರಿಗೆ ಹೆಚ್ಚಿನ ಲಾಭ ಮಾಡಿಕೊಳ್ಳೋದು ನನ್ನ ಮನುಷ್ಯನಾಗಳಿದ್ದಾರೆ. ಅದನ್ನು ಮಾಡಿ ಈ ಸಲ ಮಾಡಿ ಸ್ಟಾರ್ಟ ಮಾಡಿದ್ದೀನಿ. ಈ ಸಲ ಯಾರು ರೈತರಿದ್ರೂ ನಮ್ಮಲ್ಲಿ ಕಾಳು ತಂದು ಕೊಡ್ರಿ, ವ್ಯಾಪಾರಿಗಾರಿಗಿಂತನೂ 10 ರೂಪಾಯಿ ಜಾಸ್ತಿ ಕೊಡ್ತೇನೆ ರೀ. ಸಾನ್ನಿಧ್ಯ ವಹಿಸಿದ್ದ ಕೃಷ್ಣ ಕಿತ್ತೂರು ಗ್ರಾಮದ ಗುರುದೇವಾಶ್ರಮದ ಶ್ರೀ ಬಸವೇಶ್ವರ ಮಹಾಸ್ವಾಮೀಜಿ ಮಾತನಾಡಿ, ಗ್ರಾಮೀಣ ಭಾಗದಲ್ಲಿ ಪ್ರಾರಂಭಿಸಿದ ಈ ಉದ್ಯಮಗಳಿಂದ ಉದ್ಯೋಗಾವಕಾಶದ ಲಭ್ಯತೆಯ ಪ್ರಮಾಣ ಹೆಚ್ಚಾಗುತ್ತದೆ ಎಂದ ಅವರು, ಉದ್ಯಮಿ ಅರ್ಜುನ್ ಇಬ್ರಾಹಿಂಪುರ್ ಇವರ ಉದ್ಯಮ ಯಶಸ್ವಿಯಾಗಲಿ ಮತ್ತು ಸಮಾಜಕ್ಕೆ ಅನುಕೂಲವಾಗಲಿ ಎಂದು ಶುಭ ಹಾರೈಸಿದರು. ಹಾಗೂ ವ್ಯಾಪಾರವನ್ನ ಮಾಡುವಂತ ಇಲ್ಲಿ ಒಂದು ಕಡೆ ಹೇಳ್ತಾರೆ, ಹಾರ್ಡ್ವೇರ್ ಹಾಗೂ ರೈತರ ಮಾಲುಗಳನ್ನು ಎರಡನ್ನೂ ಕೂಡ ಇಲ್ಲಿ ಮಾರುವಂಥ ಹೊಸ ಇದನ್ನು ಪ್ರಾರಂಭವನ್ನು ಮಾಡಿದ್ದಾರೆ ಮಲ್ಲಿಕಾರ್ಜುನ್ ಇಬ್ರಾಹಿಂಪುರ್ ಅವರು. ಇವತ್ತಿನ ದಿವಸ ಈ ಗುರು ಪೂಜ್ಯರ ಇದರ ಆಶೀರ್ವಾದದಿಂದ ಪ್ರಾರಂಭ ಆಯಿತು. ಅದಕ್ಕೆ ಇಲ್ಲಿ ಮಾತಾಡಬೇಕಂತಂದ್ರೆ ಪ್ರಾಸ್ತಾವಿಕವಾಗಿ ಮೊದಲು ಅವರು ಮಾತಾಡಬೇಕಾಗಿತ್ತು. ಯಾಕಂತಂದ್ರೆ ಇಲ್ಲಿ ಏನೇನು ಮಾಡಬೇಕು, ಏನೇನಿಲ್ಲ, ಹೆಂಗೆ ಎಲ್ಲವನ್ನೂ ಈಗಾಗಲೇ ನಿಮಗೆಲ್ಲ ಗೊತ್ತಿದ್ದ ಹಾಗೆ ಇದೆ. ಅದಕ್ಕೆ ಒಂದು ಶುಭ ಗಳಿಗೆಯನ್ನು ನೋಡ್ಕೊಂಡು ಪ್ರಾರಂಭ ಮಾಡಬೇಕನ್ನೋ ಉದ್ದೇಶದಿಂದ ಇಲ್ಲಿ ಇವತ್ತು ಮಾಡಿದ್ದಾರೆ. ಅದಕ್ಕೆ ತಾವೆಲ್ಲರೂ ಇಲ್ಲಿ ಬಂದಿದ್ದೀರಿ. ಆ ಪತ್ರಿಕೆ ನೋಡೋಣ ನಮಗೂ ಅನಿಸ್ತು, ಭಾಳ ಮಂದಿ ಎನಿಸಿದ್ರು. 8 ಮಂದಿ ಅದಾರೆ ಅಂದ್ರೆ 150 ಮಂದಿ ಅದಾರೆ. ಆದರೆ ಎಲ್ಲರೂ ಕೂಡ್ಕೊಂಡು ಇವತ್ತು ಅವರು ಯಾರನ್ನೂ ಬಿಟ್ಟಿಲ್ಲ. ನ್ಯಾಯವಾದಿಗಳನ್ನು, ಶಿಕ್ಷಕರನ್ನು, ಸೈನಿಕರನ್ನು, ಎಲ್ಲರನ್ನೂ, ರೈತರನ್ನು, ವ್ಯಾಪಾರಸ್ಥರ, ಗಣ್ಯ ವ್ಯಕ್ತಿಗಳನ್ನು ಎಲ್ಲರಿಗೂ ಕೂಡ ಇವತ್ತೊಂದು ಸತ್ಕಾರ ಮಾಡಬೇಕಂತೇಳಿ
ಅವರೊಂದೇನು ಸಂಕಲ್ಪವನ್ನು ಮಾಡ್ಕೊಂಡ್ರೆ ಇಬ್ರಾಹಿಂಪುರ ಅವರು ಬಹಳ ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ. ಅದಕ್ಕೆ ಅಂಗಡಿ ಉತ್ತರೋತ್ತರವಾಗಿ ನಡೀಲಿ ಅಂತೇಳಿ ನಾನು ಮಾತುಗಳನ್ನ ಪ್ರಥಮ ದರ್ಜೆ ಗುತ್ತಿಗೆದಾರ ಆದಿಬಣಜಿಗ ಯುವ ವೇದಿಕೆಯ ಮುಖಂಡರಾದ ರಾಜು ಆಲ್ಬಾಳ್ ಮಾತನಾಡಿ, ಪ್ರಾರಂಭದಲ್ಲಿ ಅತ್ಯಂತ ಕಷ್ಟದಲ್ಲಿ ಜೀವನ ಸಾಗಿಸಿದ ಅರ್ಜುನ್ ಇಬ್ರಾಹಿಂಪುರ್ ತಮ್ಮಂತೆ ಮತ್ತೊಬ್ಬರಿಗೆ ಕಷ್ಟವಾಗಬಾರದು ಎನ್ನುವ ಉದ್ದೇಶದಿಂದ ಪ್ರಾರಂಭಿಸಿದ ಈ 2 ಉದ್ಯಮಗಳು ಯಶಸ್ವಿಯಾಗಲಿ ಎಂದು ಶುಭ ಹಾರೈಸಿದರು. ಶ್ರೀ ಗುರು ಬಸವ ಎಂಟರ್ಪ್ರೈಸಸ್ ಹಾಗೂ ಮಲ್ಲಿಕಾರ್ಜುನ್ ಟ್ರೇಡರ್ಸ್ ಮದಭಾವಿ ಇದರ ಮಾಲೀಕತ್ವದ ಶ್ರೀ ಅರ್ಜುನ್ ಇಬ್ರಾಹಿಂಪುರ್ ಇವರು ಇವತ್ತಿನ ದಿನ ಅವರ ಟ್ರೇಡರ್ಸ್ ಮೀನ್ಸ್ ಇದು ಒಂದು ಹೋಲ್ಸೇಲ್ ಅಂಗಡಿ. ಅವರು ಇವತ್ತಿನ ಮದಭಾವಿ ಸುತ್ತಮುತ್ತಲಿನ ಹಳ್ಳಿಗಳಿಗೆ ಎಲ್ಲರಿಗೂ ಉಪಯೋಗಕರವಾಗುವಂಥ ಒಂದು ಉದ್ಯೋಗವನ್ನು ಪ್ರಾರಂಭಿಸಿದ್ದು, ಈ ಉದ್ಯೋಗದಲ್ಲಿ ಇವತ್ತು ಪ್ರಾರಂಭ ಮಾಡಿ ಇವತ್ತಿನ ದಿನ ಅವರು ಎಲ್ಲ ಸಮಾಜದ ಪ್ರಮುಖರನ್ನು ಎಲ್ಲರನ್ನೂ ಕರೆದು ಅವರನ್ನು ಸನ್ಮಾನಿಸಿ ಹಾಗೂ ಅವರನ್ನು ಇಲ್ಲಿ ಕರೆತಂದು ಅವರ ಬಿಸ್ನೆಸ್ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದು, ಅವರಿಗೆ ಈ ಉದ್ಯಮವನ್ನು ಮುಂದಿನ ದಿನದಲ್ಲಿ ಯಶಸ್ವಿಯಾಗಿ ಕಾಣಲಿ ಅಂತ ನಾವೆಲ್ಲರೂ ಅವರಿಗೆ ತುಂಬ ಹೃದಯದಿಂದ ಶುಭ ಹಾರೈಸಿದರು. ಶಾಂತು ಇಬ್ರಾಹಿಂಪುರ್ ಸರ್ವರನ್ನ ಸ್ವಾಗತಿಸಿದರು ಮತ್ತು ಕಾರ್ಯಕ್ರಮ ನಿರೂಪಿಸಿದರು. ಇದೇ ಸಂದರ್ಭದಲ್ಲಿ ಅರ್ಜುನ್ ಇಬ್ರಾಹಿಂಪುರ್ ಮತ್ತು ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಗಣ್ಯರು, ರೈತರು, ವೈದ್ಯರು, ಉದ್ಯಮಿಗಳು, ಶಿಕ್ಷಕರು, ಸಮಾಜ ಸೇವಕರನ್ನ ಗೌರವಿಸಿದರು. ಕಾರ್ಯಕ್ರಮದಲ್ಲಿ ಶ್ರೀಮತಿ ಸವಿತಾ ಅರ್ಜುನ್ ಇಬ್ರಾಹಿಂಪುರ್, ದರ್ಶನ್ ಇಬ್ರಾಹಿಂಪುರ್, ನ್ಯಾಯವಾದಿಗಳಾದ LB ಚೌಗ್ಲೆ, PM ಪಾಟೀಲ್, ಧುರೀಣರಾದ RM ಪಾಟೀಲ್, ಮುರಿಗಪ್ಪ ಮಗದು, ಮಹಾದೇವ್ ಕೋರೆ, ನಿಂಗಪ್ಪ ನಿವಲ್ಗಿ, PS ಶಿರುಗುಪ್ಪಿ, ಲಕ್ಷ್ಮಣ್ ಮಗದು, MR ಮಗದು, ಈಶ್ವರ್ ಕುಂಬಾರ್, ಜ್ಯೋತೆಪ್ಪ ಬಾಸಿಂಗಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸತೀಶ್ ಕೋಳಿ, ನ್ಯೂಸ್ ಫಾಸ್ಟ್ ಕನ್ನಡ, ಚಿಕ್ಕೋಡಿ.